ಭಾಗದ ಸಾರ್ವಜನಿಕರಿಗೆ ನೀರಾವರಿ ಸೌಲಭ್ಯ ಆಗಿರ್ಬೋದು, ಅದ್ರ ಜೊತೆಗೆ ಅನೇಕ ಗ್ರಾಮಗಳಲ್ಲಿ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕಂತ ಯಾವತ್ತಿದ್ರು ಅವರು ಪ್ರಾಮಾಣಿಕವಾಗಿ ಪರವಾಗಿ ಅವರು ಗಟ್ಟಿಯಾಗಿ ನಿಂತಿದ್ದಾರೆ. ಅದಕ್ಕೆ ಆ ನಿಟ್ಟಿನಲ್ಲಿ ಅವರು ಸದಾ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಅದಕ್ಕೆ ಆ ನಿಟ್ಟಿನಲ್ಲಿ ತಾವು ಕೂಡ ಎಲ್ಲ ಅವ್ರನ್ನಾಗಿ ಇಟ್ಟಂಥ ಪ್ರೀತಿ ಆಗಿರ್ಬೋದು, ವಿಶ್ವಾಸನ ಇದೇ ರೀತಿ ಇರಲಿ, ನಿಮ್ಮ ನಡುವೆ ಇದೇ ರೀತಿ ಒಂದು ಸ್ನೇಹ ಮತ್ತು ಬಾಂಧವ್ಯ ಇದೆ, ಅದೇ ರೀತಿ ಮುಂದುವರಿಲ್ಲ ಅಂತ ನಾನು ಭಾವಿಸ್ತಾ ಇವತ್ತು ತಮ್ಮ ಸೇವೆ ಸಲುವಾಗಿ ಇವತ್ತು ವಿಶೇಷವಾಗಿ ಸತೀಶ್ ಆಗಿರ್ಬೋದು, ಈ ಭಾಗದ ಸಂಸದರ ಅಂತ ರೇಖಕ್ಕ ಜಾರಕಿಹೊಳಿ ಆಗಿರ್ಬೋದು, ಸದಾ ತಮ್ಮ ಜೊತೆಗೆ ನಿಲ್ಲುವಂಥ ಕೆಲಸ ಮಾಡ್ತಾರಂತ ಹೇಳಲಿಕ್ಕೆ ಬಯಸುತ್ತೇನೆ. ನಾನು ಈ ಫಸ್ಟ್ ಟೈಮ್ ಇಷ್ಟು ದನ ಕೂಡ್ತೇವೆ ಇಲ್ಲ ಅಂತ ನನಗೆ ಅನಿಸಿತ್ತು. ಆದ್ರೂ ಫಸ್ಟ್ ಟೈಮ್ ಈ ಇಷ್ಟು ದನ ಕುಡಿಯೋ ಸಮಾರಂಭ ನನ್ನ ಒಂದು 70-80 ಜೋಡಿ ಕುಡಿಯೋದು ಬಹಳ ಖುಷಿ ಅನ್ನಿಸ್ತದ. ಆದ್ರೆ ಮತ್ತೊಂದು ಏನು ಕೇಳ್ತೇವೆ ಅಂದ್ರೆ ಇಲ್ಲಿ ಏನ್ ನೀವು ನಿರ್ಧಾರ ಮಾಡ್ತೀರಿ, ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಏನು ಅಂಪೈರ್ ಇರೋದಿಲ್ಲ, ಅವರು ಬಹಳ ಇಂಪಾರ್ಟೆಂಟ್ ಆಗಿ ಎಲ್ಲವನ್ನು ಒಂದು ತಿಂಗಳು ಹಾನಿ ಮಾಡ್ಕೊಂಡು ಯಾರಿಗೂ ಪ್ರಚಾರತಿ ಮಾಡಿದ್ರೆ ಯಾವ ಕಲೆಕ್ಟರ್ ಅವ್ರಿಗೆ ಬಹುಮಾನ ಕೊಟ್ಟು, ಯಾಕಂದ್ರೆ ನಾವು ಬೆಳಿಬೇಕಾದ್ರೆ ನೀವು ಈಗಿಂತ ಪ್ರಚಾರತಿ ಮಾಡಿದ್ರೆ ನಾವಿಲ್ಲಿ ಯಾರು ಬರುವುದಿಲ್ಲ, ಯಾವುದೂ ಪ್ರಚಾರತಿ ಮಾಡಕ್ ಹೋಗ್ಬೇಡ್ರಿ. ಯಾವ ಎತ್ಕೊಂಡು ಸ್ಟ್ಯಾಂಡರ್ಡ್ ಯಾವ ಒಂದು ಕೆಟ್ಟರು ಸ್ಟ್ಯಾಂಡರ್ಡ್ ಅವ್ರಿಗೆ ಒಂದು ಸೂಕ್ಷ್ಮವಾಗಿ ಅದನ್ನು ಚಾಯ್ಸ್ ಮಾಡಿ ಬಹುಮಾನ ಕೊಟ್ರೆ ಮತ್ತು ಮುಂದಿನ ವರ್ಷ ಬಹಳ ಜನ ಬರ್ತಾರ ಅಂತ ಅನಿಸ್ತದ. ಅದಕ್ಕಾಗಿ ನಾ ಈ ಒಂದು ಏನ್ ನಿರ್ಧಾರ ಮಾಡ್ತೇನೆ ಅವರಿಗೆ ಇದೊಂದು ಸೂಕ್ಷ್ಮ ಒಂದು ನಿರ್ದೇಶನ ಡೈರೆಕ್ಷನ್. ಅದಕ್ಕೆ ಈ ವೇದಿಕೆ ಮೇಲೆ ಇನ್ನು ಬಹಳ ಕಚ್ಚಿ ವೇದಿಕೆ ಮೇಲೆ ನನ್ನ ಕರೆಸಿ ಪ್ರಾಸ್ತಾವಿಕ ಮಾತುಗಳನ್ನು ಮಾತಾಡಲಿಕ್ಕೆ ನನಗೆ ಅನುವು ಮಾಡಿಕೊಟ್ಟಂತ ಈ ಕಮಿಟಿಯವರಿಗೆ, ಗ್ರಾಮಸ್ಥರಿಗೆ, ವೇದಿಕೆ ಮೇಲೆ ಎಲ್ಲ ಹಿರಿಯರಿಗೆ ನಮಸ್ಕರಿಸುತ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ಈ ಸುಂದರ ಕಾರ್ಯಕ್ರಮಕ್ಕೆ ಎಲ್ಲ ಗ್ರಾಮಸ್ಥರೇ ಎಲ್ಲ ರೈತ ಬಾಂಧವರು ಈ ಕಾರ್ಯಕ್ರಮಕ್ಕೆ ಅವರು ನಮಗೆ ಆಹ್ವಾನಿಸಿ ನಮಗೆ ಸರ್ಕಾರ ಇಲಾಖೆ ಏನು ವಿಶೇಷ ಅಂತಂದರೆ ನಾವು ಆಧುನಿಕ ಕೃಷಿಯರಿಗೆ ಎಲ್ಲರೂ ಮಾಡಿ ಹೋಗಿ ನಮ್ಮ ಮನೆಯೊಳಗೆ ನಾವು ಎತ್ತಕೊಂಡು ಉಳಿಕೊಂಡು ಮಾಡ್ತಿದ್ದೀವಿ. ನಾವೆಲ್ಲ ಅದನ್ನು ನೆನಪು ಮಾಡುವ ದೃಷ್ಟಿಯಿಂದ ಎಲ್ಲ ರೈತರಿಗೆ ಈ ಎಲ್ಲ ಕೆಲಸವನ್ನು ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದೀವಿ. ತುಂಬ ಖುಷಿ ಆಯಿತು. ಎತ್ತ ಹೊಡೆದ್ರೆ ಖುಷಿ. ಈಗ ಎಲ್ಲ ಮನೆಗೆ ಎತ್ತರಿಗಿಲ್ಲ, ಎಲ್ಲ ಮನೆ ಟ್ಯಾಕ್ಟರ್ ಹಿಡಿತಾರೆ, ರೈತರ ಸಿಗ್ತದೆ, ಮನೆಗೆ ಎತ್ತರಿಗಿಲ್ಲ. ಕಾರ್ಯ ಮಾಡಬೇಕು ಅಂತಂದ್ರೆ ಶ್ರಮಿಸ್ತೀವಿ. ಈ ವರ್ಷ 2 ವರ್ಷ ವಿಜಯಮಣಿ ನಡೆಸುವ ಶಕ್ತಿ ಕೊಡಲಿ ಅಂತೇಳಿ ನಾನು ಆರೋಗ್ಯ ಜನವರಿ 3, 2026ರಂದು ಪ್ರಪ್ರಥಮ ಬಾರಿಗೆ ಕಜಗೌಂಟಿ ಗ್ರಾಮದಲ್ಲಿ ಶ್ರೀ ರೇಣುಕಾದೇವಿ ಸ್ವಯಂ ಸೇವಾ ಸಮಿತಿ ಆಯೋಜಿಸಿದ ಭವ್ಯ ಎತ್ತುಗಳ ಪ್ರದರ್ಶನ. ಪ್ರಖ್ಯಾತ ದೇವಸ್ಥಾನಗಳಲ್ಲಿ ಒಂದಾದ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕ್ಷೇತ್ರವಾದ ಕಜಗೌಂಟಿ ಗ್ರಾಮದ ಶ್ರೀ ರೇಣುಕಾದೇವಿ ಜಾತ್ರಾ ಮಹೋತ್ಸವ ಪ್ರಯುಕ್ತ ಕಜಗೌಂಟಿ ಶ್ರೀ ರೇಣುಕಾದೇವಿ ಸ್ವಯಂ ಸೇವಾ ಸಮಿತಿಯ ಅಧ್ಯಕ್ಷರುಗಳಾದ ಶ್ರೀ ಬಾಳಪ್ಪ ರಾಮಸಾಬ್ ಅಮಾತೆ, ಉಪಾಧ್ಯಕ್ಷರಾದ ಶ್ರೀ ನೋಡಪ್ಪ ಕರೋಲಿ, ಕಾರ್ಯದರ್ಶಿ ಆದ ಶ್ರೀ ಸತ್ಯಪ್ಪ ಮಾಸ್ತಿ, ಜಂಟಿ ಕಾರ್ಯದರ್ಶಿ ಆದ ಪ್ರಕಾಶ್ ಖಲಿ, ಮಲ್ಲಪ್ಪ ಅಮಾತೆ ಹಾಗೂ ಇನ್ನುಳಿದ ಎಲ್ಲ ಸದಸ್ಯರುಗಳ ಮುಂದಾಳತ್ವದಲ್ಲಿ ಪ್ರಥಮ ಬಾರಿಗೆ ಕಜಗೌಂಟಿ ಗ್ರಾಮದಲ್ಲಿ ಕರ್ನಾಟಕ ಹಾಗೂ ಮಹಾರಾಷ್ಟ್ರದಿಂದ ಭವ್ಯ ಎತ್ತುಗಳ ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಭವ್ಯ ಎತ್ತುಗಳ ಪ್ರದರ್ಶನ ಉದ್ಘಾಟನಾ ಸಮಾರಂಭವನ್ನು ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ರಾಹುಲ್ ಅಣ್ಣ ಸತೀಶ್ ಜಾರಕಿಹೊಳಿ ಇವರ ಅಮೃತ ಹಸ್ತದಿಂದ ನೆರವೇರಿತು. ಶ್ರೀ ರೇಣುಕಾದೇವಿ ಸ್ವಯಂ ಸೇವಾ ಸಮಿತಿಯಿಂದ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಗಣ್ಯರಿಗೂ ಹಾಗೂ ಗ್ರಾಮದ ಹಿರಿಯರಿಗೂ ಮುಖಂಡರಿಗೂ ಸತ್ಕಾರ ಸಮಾರಂಭವನ್ನು ಮಾಡಲಾಯಿತು. ನಂತರ ವೇದಿಕೆ ಕಾರ್ಯಕ್ರಮ ಮೊದಲಿಗೆ ಪ್ರಾರ್ಥನೆ ಗೀತೆ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಕಾರ್ಯಕ್ರಮ ಉದ್ಘಾಟನೆಗೆ ಆಗಮಿಸಿದ ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಬೆಳಗಾವಿ ಜಿಲ್ಲಾ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರು ಆದ ಶ್ರೀ ರಾಹುಲ್ ಅಣ್ಣ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿ, ಈ ಭಾಗದ ಗ್ರಾಮಗಳಿಗೆ ಮೂಲ ಸೌಕರ್ಯಗಳಾದ ಕುಡಿಯುವ ನೀರು, ನೀರಾವರಿ ಯೋಜನೆ, ಹನುಮಾನ್ ಏತ ನೀರಾವರಿ ಹಾಗೂ ಇನ್ನುಳಿದ ಎಲ್ಲ ಮೂಲ ಸೌಕರ್ಯಗಳನ್ನು ಒದಗಿಸಲು ನಮ್ಮ ತಂದೆಯವರು ಆದ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳಿ ಹಾಗೂ ಸಂಸದರು ಆದ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಪ್ರಾಮಾಣಿಕವಾಗಿ ಗಟ್ಟಿಯಾಗಿ ನಿಂತಿದ್ದಾರೆ ಎಂದು ತಿಳಿಸಿದರು.
ಹಾಗೂ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಬಿಆರ್ಎಸ್ ಸಂಸ್ಥೆಯ ಅಧ್ಯಕ್ಷರುಗಳಾದ ಶ್ರೀ ರುದ್ರಪ್ಪ ಬಸವನಿ ಸಂಗಪ್ಪಗೋಳ್ ಅವರು ಮಾತನಾಡಿ, ಕಜಗವಟ್ಟಿ ಗ್ರಾಮದಲ್ಲಿ ಶ್ರೀ ರೇಣುಕಾದೇವಿ ಸ್ವಯಂ ಸೇವಾ ಸಮಿತಿ ಆಯೋಜಿಸಿದ ಪ್ರಪ್ರಥಮ ಭವ್ಯ ಎತ್ತುಗಳ ಪ್ರದರ್ಶನ ನಿರೀಕ್ಷೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಎತ್ತುಗಳು ಆಗಮಿಸಿದ್ದು ಸಂತಸದ ಸುದ್ದಿ. ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿ ಎಂದು ಆಶಿಸುತ್ತಾ, ಭಾಗವಹಿಸಿದ ಎಲ್ಲ ಎತ್ತುಗಳಿಗೆ ಸೂಕ್ಷ್ಮವಾಗಿ ಕಟ್ಟುನಿಟ್ಟಾಗಿ ಯಾವುದೇ ಪಾರ್ಶಾಲಿಟಿ ಮಾಡದೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡು ಬಹುಮಾನಗಳನ್ನು ವಿತರಣೆ ಮಾಡಲು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರು ಆದ ಶ್ರೀ ರಾಹುಲನ ಸತೀಶ್ ಜಾರಕಿಹೊಳಿ, ಬಿಆರ್ಎಸ್ ಸಂಸ್ಥೆಯ ಅಧ್ಯಕ್ಷರುಗಳಾದ ಶ್ರೀ ರುದ್ರಪ್ಪ ಬಸವನಿ ಸಂಗಪ್ಪಗೋಳ್, ಗಣೇಶನ ಮಾವೀರ್ ಮೊಯ್ತೆ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಬೆಳಗಾವಿ ಶ್ರೀ ಮಂಜುನಾಥ್ ಪಾಟೀಲ್, ಕೆಪಿಸಿಸಿ ಸದಸ್ಯರು ಬೆಂಗಳೂರು ಶ್ರೀ ರಾಜು ಕೊಟ್ಟಿಗೆ, ನ್ಯಾಯವಾದಿಗಳು ಸುರೇಶ್ ಗರ್ಗುಡೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶ್ರೀ ರಾಮಪ್ಪ ಪೂಜಾರಿ ಹಾಗೂ ಶ್ರೀ ರೇಣುಕಾದೇವಿ ಸ್ವಯಂ ಸೇವಾ ಸಮಿತಿಯ ಅಧ್ಯಕ್ಷರುಗಳಾದ ಶ್ರೀ ಬಾಳಪ್ಪ ರಾವುಸಾಬ್ ಅಮಾತೆ, ಉಪಾಧ್ಯಕ್ಷರುಗಳಾದ ಶ್ರೀ ಗೌಡಪ್ಪ ಕರೋಲಿ, ಕಾರ್ಯದರ್ಶಿ ಆದ ಶ್ರೀ ಸತ್ಯಪ್ಪ ಮಾಸ್ತಿ, ಇನ್ನುಳಿದ ಎಲ್ಲ ಸದಸ್ಯರುಗಳು ಹಾಗೂ ಗ್ರಾಮದ ಹಿರಿಯರು, ಮುಖಂಡರು, ಗ್ರಾಮಸ್ಥರು ಮತ್ತು ಕಜಗೌಡನಟ್ಟಿ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಭಕ್ತಾದಿಗಳು ಶ್ರೀ ರೇಣುಕಾದೇವಿ ಜಾತ್ರೆಗೆ ಆಗಮಿಸಿ ಶೋಭೆ ತಂದರು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಸುಕ್ಷೇತ್ರ ಕಜಗೌಡನಟ್ಟಿ ಗ್ರಾಮದ ಶ್ರೀ ರೇಣುಕಾದೇವಿ ಜಾತ್ರಾ ಮಹೋತ್ಸವ 2026 ಪ್ರಯುಕ್ತ ಕಜಗೌಡನಟ್ಟಿ ಶ್ರೀ ರೇಣುಕಾದೇವಿ ಸ್ವಯಂ ಸೇವಾ ಸಮಿತಿ ಆಯೋಜಿಸಿದ ಭವ್ಯ ಎತ್ತುಗಳ ಪ್ರದರ್ಶನದಲ್ಲಿ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಮುಕ್ತ ಪ್ರದರ್ಶನದಲ್ಲಿ ಭಾಗವಹಿಸಿ ಬಹುಮಾನ ಪಡೆದಂತ ವಿಜೇತರ ವಿವರಗಳು. ಹಲ್ಲು ಹಚ್ಚಲಾರದ ಆಕಳು ಪ್ರದರ್ಶನದಲ್ಲಿ ಪ್ರಥಮವಾಗಿ ಶಿವಾಜಿ ಅಡಿಯಪ್ಪ ಹಿರೇಗುಳಿ ಸಾಕಿನ್ ರಾಮಗೊಂಡಟ್ಟಿ, ದ್ವಿತೀಯ ಸಚಿನ್ ಬಾಳಸಾಬ್ ಕಮ್ತಿ ಸಾಕಿನ್ ಖಡಕ್ಲಾಟ್, ತೃತೀಯ ಕೃಷ್ಣ ಅಪ್ಪು ಬಾಡ್ ಕನಗ್ಲಾ. 4 ಹಲ್ಲು ಹಾಗೂ 6 ಹಲ್ಲು ಹೋರಿಗಳ ವಿಭಾಗದಲ್ಲಿ ಪ್ರಥಮವಾಗಿ ಸುರೇಶ್ ಮಾರುತಿ ಖೋತ್ ಸೋಲಾಪುರ್, ದ್ವಿತೀಯ ಮಹಾದೇವ್ ಬಾಡ್ ಸಾಕಿನ್ ಕನಗ್ಲಾ. ಎತ್ತುಗಳ ವಿಭಾಗದಲ್ಲಿ ಪ್ರಥಮವಾಗಿ ಎಂ ನದಾಫ್ ಹುಕ್ಕೇರಿ, ದ್ವಿತೀಯ ಯಲ್ಲಪ್ಪ ಬಸಪ್ಪ ನರಗಟ್ಟಿ ಸಾಕಿನ್ ಕೋಳಿಗುಡ್, ತೃತೀಯ ಅಪ್ಪಾಸಾಬ್ ಹನುಮಂತ್ ಬುದಲಿ ಸಾಕಿನ್ ತೋರಣಹಳ್ಳಿ. ಆಕಳು ಪ್ರಥಮವಾಗಿ ಸಂಜಯ್ ರಾಮ ತಾಕಳೆ ಸಾಕಿನ್ ಬಟನ್ಕೊಡಿ, ದ್ವಿತೀಯ ರಮೇಶ್ ಅಪ್ಪಾಸಾಬ್ ಸಿಂಗಾಯಿ ಸಾಕಿನ್ ಕರೋಸಿ, ತೃತೀಯ ಪರಯ್ಯ ಅಪ್ಪಯ್ಯ ಮಠಪತಿ. ಹಾಲಲ್ಲ ವಿಭಾಗದಲ್ಲಿ ಪ್ರಥಮವಾಗಿ ಅಪ್ಪಾಸಾಬ್ ಕಲ್ಲಪ್ಪ ಹೆಗ್ಗಾಯಿ ಸಾಕಿನ್ ನಿರ್ಸೋಸಿ, ದ್ವಿತೀಯ ಶಂಕರ್ ಕೇಸರಗುಳಿ ಸಾಕಿನ್ ಕಡಲಗಿ, ತೃತೀಯ ಜೈ ಹನುಮಾನ್ ಕಲ್ಲೋಳಿ ಸಾಕಿನ್ ಗುರ್ಲಾಪುರ್.
ವೀಕ್ಷಕರೇ, ನೀವು ಇನ್ನು ನಮ್ಮ ಜೀ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದಿಷ್ಟು ಈವರೆಗಿನ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ಮೀಡಿಯಾ.